ಫಿಂಗರ್ಸ್ ಕ್ರಾಸ್ಡ್ ಸಿಗುತ್ತೆ ಅಂತ. ಈ ಇಷ್ಟೇ ಬಟ್ಟೆಗೆ ಏನಕ್ಕೆ ಇಷ್ಟು ದೊಡ್ಡ ಸೂಟ್ ಕೇಸ್ ಅಂತ ಕೇಳಬೇಡಿ. ಐ ಕಾಂಟ್ ಟೆಲ್ ಯು ದ ರೀಸನ್, ಬಟ್ ಅಷ್ಟೇ. ಇದರಲ್ಲಿದೆ ನನ್ನ ಸ್ಕಿನ್ ಕೇರ್. 2 ಕಲರ್ ಟ್ರೈ ಮಾಡಿದೆ ಗೈಸ್, ಬಟ್ ಐ ಥಿಂಕ್ ಅಷ್ಟೇ. ಹೋಗಿ ನೋಡಬೇಕಾಗಿತ್ತು, ನೋಡಿದೆ. ವಾಟ್ ಡಿಡ್ ವಿ ಲೂಸ್ ಫ್ರಮ್ ದಟ್? ನಥಿಂಗ್. ವಾಟ್ ಡಿಡ್ ವಿ ಗೇನ್ ಫ್ರಮ್ ದಟ್? ನಥಿಂಗ್. ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ವೆಡ್ನೆಸ್ಡೇ ಈವ್ನಿಂಗ್ ಆಲ್ಮೋಸ್ಟ್ 6:30 ಆಗ್ತಿದೆ. ಆ್ಯಂಡ್ ನಾನು ಇವಾಗ ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂಗೆ. ಯಾಕಂದರೆ ನಾನು ನಾಳೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೂ ಲಗೇಜ್ ಕೂಡ ಪ್ಯಾಕ್ ಮಾಡಿಲ್ಲ, ಅದು ಬೇರೆ ಕತೆ. ಬಟ್ ದೆನ್ ಶೂಸ್ ಬೇಕು ನನಗೆ. ಸೊ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗೋ ಥರ ಒಂದು ಬ್ಲ್ಯಾಕ್ ಶೂ ತೊಗೊಂಬರೋಣ ಅಂತ ಅಷ್ಟೇ, ಬೇರೇನಿಲ್ಲ. ನನ್ನ ಫೋನ್ದು ಕವರ್ ಒಂದು ಚೇಂಜ್ ಮಾಡಿಸ್ಬೇಕು, ತುಂಬ ದಿನ ಆಯಿತು, ಅದು ಹಳೇ ಥರ ಆಗಿಬಿಟ್ಟಿದೆ. ಸೊ ಒಳ್ಳೆ ಕವರ್ ಸಿಗುತ್ತಾ ಅಂತ ನೋಡೋಣ. ನಾನು ರೆಗ್ಯುಲರಾಗಿ ತೊಗೊಳ್ತೀನಲ್ಲ, ಅಲ್ಲಿ ಅಷ್ಟೊಂದು ಚೆನ್ನಾಗಿರೋ ಕವರ್ಸ್ ಸಿಗೋಲ್ಲ. ಅಂದರೆ ಇವಾಗ ಏನು ಟ್ರೆಂಡಲ್ಲಿರುತ್ತೆ ಆ ಥರ ಸಿಗೋಲ್ಲ. ಮಿಕ್ಕಿದ ಸಿಲಿಕಾನ್ದು ಮತ್ತು ಪ್ಲಾಸ್ಟಿಕ್ಕು ಅದೆಲ್ಲ ಏನೇನೋ ಸಿಗುತ್ತೆ. ನಂಗೆ ಡಿಸೈನ್ಸ್ ಇಷ್ಟ ಆಗೋಲ್ಲ. ಸೊ ಇವತ್ತು ಹೋಗಿ ನೋಡೋಣ, ಯಾವುದಾದ್ರು ಇಷ್ಟ ಆದರೆ ಅಲ್ಲಿ ಬೈ ದಟ್ ಫೋನ್ ಕವರ್ ಮತ್ತು ಶೂ. ಆಮೇಲೆ ನಮ್ಮ ಮಮ್ಮಿ ಏನೇನೋ ಥರ ಕೇಳಿದ್ದಾರೆ, ವಿಚ್ ಈಸ್ ಏನು ಸೋಪು, ಲಿಕ್ವಿಡು, ಅದೆಲ್ಲ ಏನೇನೋ ಅದೆಲ್ಲ ತೊಗೊಂಡು ಬರೋಣ. ಇವಾಗ ಬನ್ನಿ ಮನೇಶ್ವರಂಗೆ ಹೋಗೋಣ. ಐ ಆಮ್ ಹಿಯರ್. ನಾನು ರೆಗ್ಯುಲರಾಗಿ ಎಲ್ಲಿ ಸ್ಲಿಪ್ಪರ್ ತೊಗೊಳ್ತೀನಲ್ಲ ಈ ಅಂಗಡಿ, ಇಲ್ಲಿ ನನ್ನ ಸೈಜ್ ಸಿಕ್ಕದೇ ಇಲ್ಲ ಗೈಸ್. 41, 40 ಬೇಕು ಆ ಥರ ಶೂಸಲ್ಲಿ. ಸೊ ಇಲ್ಲಿ ಎಷ್ಟೊಂದಿದೆ ಆಯಿತಾ. ನಾನು ಶೂಸೇ ಮಾಡಲ್ಲ. ನಾನು ಹೇಳ್ತೀನಿ ಅವ್ರಿಗೆ, ನೋಡಿ ನನ್ನ ಸೈಜ್ ಇರೋದು ನೀವೇ ಕೊಟ್ಬಿಡಿ, ನಾನು ಇದು ಬೇಕು ಅದು ಬೇಕು ಅಂತ ಕೇಳಲ್ಲ ಅಂತ ಹೇಳ್ಬಿಡ್ತೀನಿ. ಸೊ ಇವಾಗ 1-2 ಶೂ ಇದೆ, ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ನೋಡೋಣ, ಫಿಂಗರ್ಸ್ ಕ್ರಾಸ್ಡ್ ಸಿಗುತ್ತೆ ಅಂತ. ನಾನು ಯಾವುದು ನನಗೆ ಇಷ್ಟ ಆಯಿತು ಅಂತ ತೋರಿಸ್ತೀನಿ. ಇದು ಚೆನ್ನಾಗಿದೆ, ಬಟ್ ನಂಗೆ ಸೈಜ್ ಇಲ್ಲ. ಇದು 3 ಕಲರ್ ಇದೆಯಲ್ಲ, ಅದು ಚೆನ್ನಾಗಿದೆ, ಸೈಜ್ ಇಲ್ಲ. ಇದರಲ್ಲಿ ಇದೆಯಂತೆ, ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇನ್ಯಾವುದೋ ನೋಡಿದ್ನಲ್ಲ, ಐ ಫರ್ಗಾಟ್. ಹಾಂ, ಇದು ಚೆನ್ನಾಗಿದೆ, ಬಟ್ ಸೈಜ್ ಇಲ್ಲ. ಏನು ಮಾಡೋಣ, ಜೀವನ ತುಂಬ ಕಷ್ಟ. ಚೂರು ಚಿಕ್ಕದೆ, ಬಟ್ ಅದನ್ನು ಹಾಕೊಂಡು ನೋಡಲ್ಲ, ನಡೆಯೋಕ್ಕಾಗುತ್ತಾ? ಅವರೇ ಇನ್ನೊಂದು ಶಾಪ್ ಹೇಳಿದ್ರು ಅಂತ ಅಲ್ಲೂ ಹೋಗಿದ್ನ, ಅಲ್ಲೂ ಸಿಕ್ಕಲಿಲ್ವ. ಇವಾಗ ಬೇರೆ ಶಾಪ್ಗೆ ಹೋಗ್ತಾ ಇದ್ದೀನಿ. ದಿಸ್ ಇಸ್ ದ 3rd ಶಾಪ್. ನೋಡೋಣ ಫೈನಲಿ ಸಮಥಿಂಗ್ ದಟ್ ಫಿಟೆಡ್. 2 ಕಲರ್ ಟ್ರೈ ಮಾಡಿದೆ ಗೈಸ್, ಬಟ್ ಐ ಥಿಂಕ್ ಅಲ್ಲಿ ಗೋ ವಿತ್ ಬ್ರೌನ್. ಯಾಕಂದರೆ ಈ ಕಲರ್ ಚೆನ್ನಾಗಿ ಕಾಣ್ತದೆ ಬ್ಲ್ಯಾಕ್ಗಿಂತ, ಆ್ಯಂಡ್ ಇಟ್ ವಿಲ್ ಮ್ಯಾಚ್ ಆಲ್ ದ ಔಟ್ಫಿಟ್ಸ್. ಬ್ಲ್ಯಾಕ್ ಇಸ್ ವೆರಿ ಬೇಸಿಕ್, ಸೊ ಐ ಗೋ ವಿತ್ ದಿಸ್ ಒನ್ ಬ್ರೌನ್. ನೀವು ಹೇಳಿ ಯಾವ್ದು ಚೆನ್ನಾಗಿದೆ. ನನ್ನ ಸೈಜ್ ನೋಡಿ 11. ಕವರ್ ಆಗ್ತಾಯಿದೆಯಾ? ಸೊ ನಾನು ಮಲ್ಲೇಶ್ವರಮಿಂದ ವಾಪಸ್ ಬಂದು ಇವಾಗ ಐ ಆಮ್ ಪ್ಯಾಕಿಂಗ್ ಮೈ ಲಗೇಜ್. ಲಿಟ್ರಲಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಏರ್ಪೋರ್ಟ್ ಹೋಗಬೇಕು. ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ತೊಗೊಳ್ತಾ ಇದ್ದೀನಿ ಅಂತ ನಿಮಗೂ ಹೇಳ್ತೀನಿ. ಎನಿವೇಸ್ ನಾನು ಅಲ್ಲಿ ಬ್ಲಾಗ್ ಮಾಡ್ತೀನಿ, ಬಿಕಾಸ್ ನಾವು ಇರೋವಂಥ ಪ್ರಾಪರ್ಟಿ ಇಸ್ ವೆರಿ ನೈಸ್ ಪ್ರಾಪರ್ಟಿ. ಸೊ ನಾನು ಬ್ಲಾಗ್ ಮಾಡಲೇಬೇಕಂತ ಡಿಸೈಡ್ ಮಾಡಿದ್ದೀನಿ. ಅಲ್ಲೂ ನೋಡ್ತೀರಾ, ಇಲ್ಲೂ ನೋಡಿ. ಇದು ಒಂದು ನಾನು ಎಲ್ಲೇ ಹೋದ್ರೂ ಎಕ್ಸ್ಟ್ರಾ ಟೀ ಶರ್ಟ್ಸ್ ತೊಗೊಳ್ತೀನಿ, ಎಕ್ಸ್ಟ್ರಾ ಶಾರ್ಟ್ಸ್ ಅಥವಾ ಪ್ಯಾಂಟ್ಸ್ ತೊಗೊಳ್ತೀನಿ, ಜಸ್ಟ್ ಇನ್ ಕೇಸ್ ಎಲ್ಲ ಬಟ್ಟೆ ಆಗೋಯ್ತು ಅಂದ್ರೂ ಆ ಕಡೆಯಿಂದ ಹಾಕೊಂಡು ಬರೋಕೆ ಒಂದು ಬಟ್ಟೆ ಇರಲಿ. ಮಮ್ಮಿನ ಕರ್ಕೊಂಡು ಹೋಗ್ತೀನಲ್ಲ, ಕರ್ಕೊಂಡು ಹೋಗ್ತೀನಿ ಮಮ್ಮಿ. ನಾನು ಅಮ್ಮ ನಿಮ್ಮ ಬಟ್ಟೆ ತಂದ ಅವಳೇ ಹೋಗುತ್ತೆ. ಸೂಟ್ ಕೇಸ್ ತೆಗೆದ್ರೆ ನಾವು ಹೊಸ ಬಟ್ಟೆ ಹಾಕೊಂಡ್ರೆ ಸ್ವೀಟಿಗೆ ಟೆನ್ಷನ್ ಅಂದ್ಬಿಟ್ಟೆಲ್ಲ ಹೊಟ್ಟೋಗ್ತಾರೆ ಅಂತ. ಎನಿವೇಸ್ ಇದೊಂದು ಟಾಪು, ಇದು ನೆಕ್ ನಂಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ, ವೆಂಕಟೇಶ್ವರದಲ್ಲೇ ತೊಗೊಂಡಿದ್ದು. ಸೊ ಈ ಥರ ಹೆಂಗೆ ಬೇಕಾದ್ರೆ ಈ ನೆಕ್ನ ಸ್ಟೈಲ್ ಮಾಡ್ಬೋದು. ಇದೊಂದು ಟೀ ಶರ್ಟ್ ತೊಗೊಳ್ತಾ ಇದ್ದೀನಿ. ಇದನ್ನ ಒಂದು ಸ್ಕಾಟ್ಸ್ ಜೊತೆ ನಾನು ಪೇರ್ ಮಾಡ್ತಾ ಇದ್ದೆ, ಚೆನ್ನಾಗಿತ್ತು. ಬಟ್ ನಿನ್ನೆ ನಾನು ವೆಂಕಟೇಶ್ವರಕ್ಕೆ ಹೋದಾಗ ಇನ್ನೊಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಸ್ಟ್ರಿಪ್ಸ್ ಇರೋ ಟಾಪ್ ನೋಡಿದೆ, ಟೀ ಶರ್ಟ್. ಅದು ತುಂಬಾ ಚೆನ್ನಾಗಿದೆ. ಸೊ ಅದ್ರ ಜೊತೆನೇ ಇದು ಚೆನ್ನಾಗಿ ಕಾಣುತ್ತೆ ಸ್ಕಾಟ್ಸ್ ಅಂತ ನಮ್ಮ ಮಮ್ಮಿ ಹೇಳಿದ್ರು. ದಿಸ್ ಇಸ್ ಮೈ ಫಸ್ಟ್ ಎವರ್ ಸ್ಕಾಟ್ಸ್. ವೆರಿ ಎಕ್ಸೈಟೆಡ್ ಟು ವೇರ್ ಇಟ್. ನೋಡಿ ಥರ ಇದು ಹಾಕಿದ್ರೆ ಸ್ಕರ್ಟ್, ತೆಗೆದ್ರೆ ಸ್ಕರ್ಟ್ಸ್, ಅದು ತೆಗಿಯೋಕ್ಕಾಗಲ್ಲ, ಅಟ್ಯಾಚ್ಡ್ ಇದೆ. ಬಟ್ ಸ್ಟಿಲ್ ಐಮ್ ಟೆಲಿಂಗ್ ಯು. ಸೊ ಇದ್ರ ಜೊತೆ ಇದನ್ನು ಪೇರ್ ಮಾಡಿದೆ ಫಸ್ಟು. ಬಟ್ ನಮ್ಮ ಮಮ್ಮಿ ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟೇ ಚೆನ್ನಾಗಿದೆ ಅಂದರು. ನಾನು ವೆಂಕಟೇಶ್ವರದಿಂದ ನಿನ್ನೆ ತಂದೆ, ಮಿಷಿನ್ ಹಾಕಿದ್ರೆ ನಮ್ಮಮ್ಮ ಇವತ್ತು ಬಟ್ಟೆ ಹೋಗೋದಿಲ್ಲ. ಅದಕ್ಕೆ ಇವಾಗ ನಾನೇ ಅದನ್ನು, ಮತ್ತು ಇನ್ನೊಂದು ನಾವಿರೋ ಪ್ರಾಪರ್ಟಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಸ್ವಿಮ್ಮಿಂಗ್ಗೆ ಅಂತ ಅಲ್ಲೇ ಒಂದು ಸ್ಕರ್ಟ್ ನೋಡಿದೆ, ಇಷ್ಟ ಆಯಿತು, ತೊಗೊಂಡೆ. ಸ್ವಿಮ್ಮಿಂಗ್ ಅಂತ ಟೀ ಶರ್ಟ್ ಇಲ್ಲಿದೆ. ಇಲ್ಲ ಮುಂಚೆನೇ ತೊಗೊಂಡೆ. ಇದನ್ನು ಫೋಲ್ಡ್ ಮಾಡಿ ಇಡ್ತೀನಿ. ಸ್ಕರ್ಟು ನಾಳೆ ಎತ್ತಿಟ್ಕೋತೀನಿ, ಅದು ಆದ್ಮೇಲೆ. ಆ್ಯಂಡ್ ದಿಸ್ ಇಸ್ ದ ಲಗೇಜ್, ಏನು ಸೂಟ್ ಕೇಸ್ ದಟ್ ಐ ಆಮ್ ಕ್ಯಾರಿಯಿಂಗ್ ಫ್ರಮ್ ನಾಶರ್ ಮೈಲ್ಸ್. ಐ ಹೋಪ್ ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವಾಗಲೂ ಒಂದು ಲಾಂಡ್ರಿ ಬ್ಯಾಗ್ ಇದ್ದೇ ಇರುತ್ತೆ, ಯೂಸ್ ಮಾಡಿರೋ ಬಟ್ಟೆನ ಹಾಕೊಂಡ್ಬರೋಕ್ಕೆ. ಆ ಕಡೆ ಅದನ್ನು ಹಾಕಿರ್ತೀನಿ. ಇವಾಗ ನಾವು ಫಸ್ಟು ನಮ್ಮ ಬಟ್ಟೆನ ಇಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇದು ಸ್ವಿಮ್ಮಿಂಗ್ ವೇರ್.
ಇಷ್ಟೇ ಬಟ್ಟೆಗೆ ಏನಕ್ಕೆ ಇಷ್ಟು ದೊಡ್ಡ ಸೂಟ್ ಕೇಸ್ ಅಂತ ಕೇಳಬೇಡಿ. ಐ ಕಾಂಟ್ ಟೆಲ್ ಯು ದ ರೀಸನ್, ಬಟ್ ಅಷ್ಟೇ. ಆ್ಯಂಡ್ ನಾನು ಹೋಗ್ತಾ ಇರೋದು ಕರೆಕ್ಟ್, ನಾನು ಹೇಳಿಲ್ಲ ಏನಕ್ಕೆ ಹೋಗ್ತಿದ್ದೀನಿ ಅಂತ. ಸೊ ಎಲ್ಲ ಕಂಪನಿನಲ್ಲೂ ಕಂಪನಿ ಆಫ್ ಸೈಟ್ ಅಂತ ಮಾಡ್ತಾರೆ, ಅದೇ ನಡೀತಾ ಇದೆ ನಮ್ಮ ಆಫೀಸಲ್ಲೂ. ಸೊ ಕಂಪನಿ ಆಫ್ ಸೈಟ್ನ ಗೋವಾದಲ್ಲಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಎ 2 day ಇವೆಂಟ್. 3rd day ನಾವು ವಾಪಸ್ ಬರ್ತೀವಿ. ಸೊ 2 daynಲ್ಲೂ ಒಂದು ಸೆಷನ್ ಇರುತ್ತೆ, ವಿಚ್ ವಿಲ್ ಹ್ಯಾವ್ ಕಂಪನಿ ರಿಲೇಟೆಡ್ ಸೆಷನ್ ಇರುತ್ತೆ. ಅಲ್ಲಿಗೆ ಪ್ರೊಫೆಷನ್ ಹೋಗ್ಬೇಕು, ಸ್ವಲ್ಪ ಪ್ರೊಫೆಷನಲ್ ಆಗಿ. ಅದಕ್ಕೆ ಈ ಒಂದು ಡ್ರೆಸ್ ತುಂಬ ಮುಂಚೆ ನಾನು ತೊಗೊಂಡಿದ್ದು, ಇದು ವೆಂಕಟೇಶ್ವರದಲ್ಲೇ ಫ್ರಮ್ ದ ಬ್ರ್ಯಾಂಡ್ ವೆರೋಮೋಡ. ಸೊ ಇದು ಹಾಕೊಂಡಾಗ ತುಂಬ ಕಾರ್ಪೊರೇಟ್ ಥರ ಕಾಣುತ್ತೆ, ಅದಕ್ಕೆ ಈ ಒಂದು ಡ್ರೆಸ್ನ ತೊಗೊಳ್ತಾ ಇದ್ದೀನಿ. ಇದನ್ನು ನಾಳೆ ಹಾಕೊಳ್ಳೋಕ್ಕೆ. ಆ್ಯಂಡ್ ಇನ್ನೊಂದು ಡ್ರೆಸ್ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಶನಿವಾರ ಬೆಳಿಗ್ಗೆ ಒಂದಷ್ಟು ಆ್ಯಕ್ಟಿವಿಟೀಸ್ ಇದೆ, ಅವಾಗ ಏನು ಹಾಕೋಬೇಕಂತ ನನಗೆ ಐಡಿಯಾನೇ ಇಲ್ಲ. ಮಿಂತ್ರಾಯಿಂದ ಇದೊಂದು ಡ್ರೆಸ್ ತರಿಸಿದೆ, ವಿಚ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆನ್ ಮೀ. ಬಟ್ ಇದನ್ನು ನೆಕ್ಸ್ಟ್ ಟ್ರಾವೆಲ್ಗೆ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ, ಒನ್ ಆಫ್ ದ ಡೇಸ್ ಹಾಕೊಳ್ಳೋಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲೂ ಹಾಕೊಂಡು ಅಲ್ಲೂ ಹಾಕೊಳ್ಳೋದಷ್ಟೇ. ಇಲ್ಲಿ ಸ್ಕರ್ಟಲ್ಲಿ ಒಂದು ಸ್ಲಿಟ್ ಇದೆ, ವಿಚ್ ಮೇಕ್ಸ್ ದ ಡ್ರೆಸ್ ಲುಕ್ ಸೋ ಬ್ಯೂಟಿಫುಲ್. ನಾನು ಹಾಕೊಂಡಾಗ ನಿಮಗೆ ತೋರಿಸ್ತೀನಿ ಅದನ್ನು. ಅದಾದಮೇಲೆ ಒಂದು ಸನ್ ಡೌನರ್ ಪಾರ್ಟಿ ಇದೆ. ಸನ್ ಡೌನರ್ಗೆ ನಾನು ಅವಾಗಲೇ ತೋರಿಸಿದ್ನಲ್ಲ, ಆ ಸ್ಕಾರ್ಟ್ ಹಾಕ್ಕೊತೀನಿ. ಆ್ಯಂಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಹೋಗಬೇಕಾದ್ರೆ ಹಾಕೊಳ್ಳೋಕ್ಕೆ ಒಂದು ಶಾರ್ಟ್ಸ್ ತೊಗೊಂಡಿದ್ದೀನಿ, ವಿಚ್ ಈಸ್ ಇನ್ ಗ್ರೀನ್ ಕಲರ್. ಆ್ಯಂಡ್ ಕಾಕ್ಟೇಲ್ ಡಿನ್ನರ್ ಥರ ಇರುತ್ತೆ, ಕಾಕ್ಟೇಲ್ ಡಿನ್ನರ್ / ಗಾಲಾ ನೈಟ್ ಥರ. ಅದಕ್ಕೆ ರೆಡ್ ಆರ್ ಬ್ಲ್ಯಾಕ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನು ಬ್ಲ್ಯಾಕ್ ಹಾಕ್ಕೊಡ್ತೀನಿ. ರೆಡ್ ಹಾಕೊಂಡು ನೋಡಿದೆ, ಬಟ್ ರೆಡ್ಗಿಂತ ಈ ಬ್ಲ್ಯಾಕ್ ಡ್ರೆಸ್ಸೇ ಚೆನ್ನಾಗಿ ಕಾಣ್ತದೆ. ಸೊ ಐ ಗೋಯಿಂಗ್ ಟು ವೇರ್ ದಿಸ್ ಡ್ರೆಸ್. ಇನ್ನೊಂದು ರೆಡ್ ಆಪ್ಷನ್ ಇರೋದು ಈ ರೆಡ್, ದಿಸ್ ರೆಡ್. ಸೊ ಇದು ಸ್ಲೀವ್ಸ್ ಇದು ಫುಲ್ ಇದ್ದಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು, ಬಟ್ ಇದಕ್ಕಿಂತ ಬ್ಲ್ಯಾಕೇ ಚೆನ್ನಾಗಿ ಕಾಣ್ತಾ ಇದೆ. ಸೊ ಐ ಗೋಯಿಂಗ್ ಟು ಗೋ ವಿತ್ ಬ್ಲ್ಯಾಕ್. ಈ ಡ್ರೆಸ್ನ ಹೆಂಗಿದ್ರು ಜಾಗ ಇದೆ, ಒಂದು ಎಕ್ಸ್ಟ್ರಾ ತೊಗೊಂಡೋಗೋಣ, ಜಸ್ಟ್ ಇನ್ ಕೇಸ್. ಇಫ್ ಐ ಗೆಟ್ ಟು ವೇರ್ ಇಟ್, ಐ ವಿಲ್ ವೇರ್ ಇಟ್. ಇದೆಲ್ಲ ಹಿಂಗೆ ಇರ್ತೀನಿ ಅಂತ ಅನ್ಕೋಬೇಡಿ, ಅಲ್ಲಿ ಹೋಗಿ ಹಾಕೋಬೇಕಾರೆ ಐರನ್ ಮಾಡ್ತೀನಿ. ಆ್ಯಂಡ್ ಲೈಕ್ ಐ ಸೆಡ್, ಲಾಟ್ಸ್ ಆಫ್ ಟೀ-ಶರ್ಟ್ಸ್. ಇನ್ನೊಂದು ಟೀ-ಶರ್ಟ್ ತೊಗೊಳ್ತಿದ್ದೀನಿ, ವಾಪಸ್ ಬರ್ತಾ ಹಾಕಿಕೊಂಡು ಬರೋಣ ಅಂತ. ಆ್ಯಂಡ್ ಅಗೇನ್ ಇನ್ನೊಂದು ಟೀ-ಶರ್ಟ್ ಅಲ್ಲಿಂದ ಹಾಕೊಂಡು ಬರೋಕ್ಕೆ ಅಂತ ಮತ್ತೊಂದು ಟೀ-ಶರ್ಟ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಒಂದು ಡ್ರೆಸ್, ಕಾಟನ್, ಇದು ಪೂರಾ ಕಾಟನ್. ಆ್ಯಂಡ್ ಇಟ್ ಈಸ್ ವೆರಿ ನೈಸ್ ಡ್ರೆಸ್. ರಾತ್ರಿ ಹೊತ್ತು ಮನ್ಕೊಳ್ಳೋಕ್ಕೆ ಹಾಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ಈ ಒಂದು ಡ್ರೆಸ್ ತೊಗೊಳ್ತೀನಿ. ನೀವು ಈ ಡ್ರೆಸ್ ಇಷ್ಟೇ ಲಗಿದ್ದು. ಆ್ಯಂಡ್ ಇದರಲ್ಲಿದೆ ನನ್ನ ಸ್ಕಿನ್ ಕೇರಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀವಿ. ಇದು ನಾಚೆನೇ ಇರ್ತೀನಿ ಹತ್ರ, ನಾಳೆ ಬೆಳಿಗ್ಗೆ ಯೂಸ್ ಮಾಡಬೇಕು. ಯೂಸ್ ಮಾಡಿ ಅದಾದಮೇಲೆ ನಾವು ಈ ಬ್ಯಾಗಿಗೆ ಹಾಕ್ಬೋದು. ಅದಕ್ಕೇ ಫಸ್ಟ್ ಥಿಂಗ್ ಫಸ್ಟ್, ವಿಟಮಿನ್ ಸಿ ಸೀರಮ್ ಫ್ರಮ್ ಸೋಲ್ಫ್ಲವರ್. ಇದೇ ಆರ್ಡರ್ ಜೊತೆ ನನ್ನ ಸ್ಕಿನ್ ಕೇರ್. ಆ್ಯಂಡ್ ಇವೊಂದು ಹೈಲು ಜೆಲ್, ಐ ಹೋಪ್ ಪ್ರೊನೌನ್ಸಿಂಗ್ ಇಸ್ ಕರೆಕ್ಟ್. ಹೈಲು ಜೆಲ್ ಅಂತ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಕ್ಲಿನಿಕಲ್ ಮಾಯ್ಶ್ಚರೈಸರ್. ಇದು ನಾರ್ಮಲಾಗಿ .in ಕೀ ಅದೆಲ್ಲ ಏನು ಬರುತ್ತೆ ಆ ಥರದ್ದಲ್ಲ. ಇದು ಕ್ಲಿನಿಕ್ ಬೇಸ್ಡ್, ಕೆಮಿಸ್ಟ್ ಬೇಸ್ಡ್ ಅಂತ ಬರುತ್ತಲ್ಲ, ಆ ಥರ ಮಾಯ್ಶ್ಚರೈಸರ್ ತುಂಬಾ ಚೆನ್ನಾಗಿದೆ. ನನ್ನ ಸ್ಕಿನ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದನ್ನು ಹಾಕಿ ನಾನು ಸನ್ಸ್ಕ್ರೀನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಗ್ಲೋ. ಆ್ಯಂಡ್ ನಾನ್ ಸ್ಟಿಕ್ಕಿ, ನಾನ್ ಆಯಿಲಿ, ಒಳ್ಳೆ ಮಾಯ್ಶ್ಚರೈಸರ್. ಆ್ಯಂಡ್ ಇಟ್ ಈಸ್ ಆಲ್ಸೋ ಒಂದು 230 rupees ಅಷ್ಟೇ. .in ಕೀ ವೇರಿಯಂಟ್ ತುಂಬಾ ಕಾಸ್ಟ್ಲಿ ಇದೆ, 270. ಸೊ ದಿಸ್ ಇಸ್ ವರ್ಕಿಂಗ್ ಬೆಸ್ಟ್. ಇದು ಸೆಕೆಂಡ್ ಟ್ಯೂಬ್ ನಂದು. ಸೊ ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೋಕೋನಟ್ ಅವರು ನನಗೆ ಎಷ್ಟೊಂದು ಪ್ರಾಡಕ್ಟ್ಸ್ ಕಳಿಸಿದ್ದು, ಇಫ್ ಯು ರಿಮೆಂಬರ್. ಸೊ ನಾನು ಡರ್ಮಾಕೋ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಬಟ್ ಇದನ್ನು ಮೊನ್ನೆ ಯೂಸ್ ಮಾಡಿದೆ. ಆ್ಯಂಡ್ ಇಟ್ ಲುಕ್ ವೆರಿ ನೈಸ್ ಆನ್ ಮೈ ಸ್ಕಿನ್, ಫುಲ್ ಗ್ಲೋಯಿ ಆಗಿತ್ತು. ಅದಕ್ಕೇ ಇದೇ ಸನ್ಸ್ಕ್ರೀನ್ನ ಕಂಟಿನ್ಯೂ ಇದೇ ಟ್ಯೂಬ್ ಯೂಸ್ ಮಾಡೋಕ್ಕೆ. ಇದಾದಮೇಲೆ ನೋಡೋಣ ಇದನ್ನೇ ಯೂಸ್ ಮಾಡೋಣ ಅಥವಾ ಡರ್ಮಾಕೋ ಯೂಸ್ ಮಾಡೋಣ ಅಂತ. ಇದರಲ್ಲಿ ಬಂದುಬಿಟ್ಟು ಹೈಲುರಾನಿಕ್ ಆ್ಯಸಿಡ್ ಆ್ಯಂಡ್ ಬ್ಲೂಬೆರಿ ಎಕ್ಸ್ಟ್ರಾಕ್ಟ್ ಇದೆ. ನನ್ನ ಮಾಯ್ಶ್ಚರೈಸರು ಹೈಲುರಾನಿಕ್ ಆ್ಯಸಿಡ್ ಇದೆ, ಸನ್ಸ್ಕ್ರೀನಲ್ಲೂ ಹೈಲುರಾನಿಕ್ ಆ್ಯಸಿಡ್ ಇದೆ. ದಟ್ ಮೀನ್ಸ್ ಡಬಲ್ ಧಮಾಕ, ಡಬಲ್ ಗ್ಲೋ. ಮತ್ತು ಮಸ್ಕಾರಾ ಕರ್ಲರ್. ಐ ಆಮ್ ನಾಟ್ ಏನಂತಾರೆ ಐಲೈನರ್ ಪರ್ಸನ್, ಕಾಜಲ್ ಪರ್ಸನ್, ಬಟ್ ಐ ಆಮ್ ಮಸ್ಕಾರಾ ಪರ್ಸನ್. ಸೊ ಮಸ್ಕಾರಾ ಕರ್ಲರ್ ಒಂದು, ಅದಾದಮೇಲೆ ಮೆಬಿಲಿಯನ್ ಒಂದು ಹೈಪರ್ ಕರ್ಲ್ ವಾಟರ್ ಪ್ರೂಫ್ ಮಸ್ಕಾರಾ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್, ನಾನು ಇದ್ಬಿಟ್ಟು ಏನು ಯೂಸ್ ಮಾಡಲ್ಲ ಅನಿಸುತ್ತೆ. ಒನ್ ಆಫ್ ದ ಫೇವ್ರೆಟ್ ಲಿಪ್ಸ್ಟಿಕ್, ಎಲ್ಲ ಬಟ್ಟೆಗೂ ಸೂಟ್ ಆಗುತ್ತೆ, ಎಲ್ಲ ಒಕೇಶನ್ಗೂ ಸೂಟ್ ಆಗುತ್ತೆ. ಸೊ ಇದನ್ನು ತೊಗೊಂಡಿದ್ದೀನಿ. ಇದು ಸ್ಕಿನ್ ಕೇರಲ್ಲಿ ಬೇರೆ ಏನು ಬೇಕಂದ್ರೂ ನಾನು ಐ ಆಮ್ ಗೋಯಿಂಗ್ ಟು ಶೇರ್ ರೂಮ್ ವಿತ್ ಮೈ ಫ್ರೆಂಡ್ ಖ್ಯಾತಿ. ಅವಳನ್ನ ನೀವು ತುಂಬ ಆಫೀಸ್ ಇವೆಂಟ್ಸಲ್ಲಿ ನಾನು ಹೊರಗೆ ಹೋದಾಗ ಅವಳನ್ನ ಬ್ಲಾಗಲ್ಲೆಲ್ಲ ನೋಡಿರ್ತೀರಾ. ಸೊ ಅವಳ ಹತ್ರ ಬೋರೋ ಮಾಡಿದ್ರು. ಆ್ಯಂಡ್ ನೆಕ್ಸ್ಟು ಟಾಯ್ಲೆಟರೀಸಲ್ಲಿ ಬರೀ ನಾನೊಂದು ಬಾಡಿ ವಾಶ್ ಕ್ಯಾರಿ ಮಾಡ್ತಾಯಿದ್ದೀನಿ.
ನಾವು ಹೆಂಗೋ ಸ್ಟೇ ಆಗೋ ಹೋಟೆಲಲ್ಲಿ ಬ್ರಷ್ ಕೊಡ್ತಾರೆ, ಸೊ ನಾವು ಬ್ರಷ್ ಕ್ಯಾರಿ ಮಾಡ್ತಲ್ಲ. ನಾಳೆ ತಲೆ ಸ್ನಾನ ಮಾಡಲ್ಲ, ನಾಳಿದ್ದು ಮಾಡ್ತೀನಿ. ಅಲ್ಲಿ ಹ್ಯೂಮಿಡ್ ಇರುತ್ತೆ ಗೋವಾದಲ್ಲಿ ಫೀನು. ಸೊ ಗೋವಾದಲ್ಲಿ ಹ್ಯೂಮಿಡ್ ಇರೋದ್ರಿಂದ ಕೂದಲೇನಾದ್ರು ಜಾಸ್ತಿ ಸ್ಟಿಕ್ಕಿ ಅನಿಸಿ ರಫ್ ಆದರೆ ಫ್ರಿಝಿ ಆದರೆ ಯೂಸ್ ಮಾಡೋಕ್ಕೆ ಅಂತ ಟೇಕಂದ ಏನು ಹೇರ್ ಮಾಸ್ಕ್. ಇದೇ ಹೇರ್ ಮಾಸ್ಕ್ ನಾನು ಯೂಸ್ ಮಾಡ್ತಿರೋದು, ವಿಚ್ ಹ್ಯಾಸ್ ಮೇಕ್ ಮೈ ಹೇರ್ ವೆರಿ ಸಾಫ್ಟಿ. ಸೊ ಡವ್ದು 10-in-1 ಡೀಪ್ ರಿಪೇರ್ ಟ್ರೀಟ್ಮೆಂಟ್ ಅವರ ಒಂದು ಏನು ಹೇರ್ ಮಾಸ್ಕ್ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಡಿ ವಾಶ್ ತೊಗೊಂಡಿದ್ದೀನಿ. ಇದು ಓನ್ಲಿ ವೆನ್ ಇಟ್ ಕಮ್ಸ್ ಟು ಟ್ರಾವೆಲ್ ಐ ಯೂಸ್ ದಿಸ್ ಮೋಸ್ಟ್ಲಿ. ಯಾಕಂದರೆ 2-3 ದಿನ ಅಲ್ವಾ, ಅದೇ ಬೇರೆ ಏನೂ ಆಪ್ಷನ್ ಇಲ್ಲ. ನಾನು ಯೂಶ್ವಲಿ ಸೋಪ್ ಏನು ಯೂಸ್ ಮಾಡಲ್ಲ, ನಾನೇ ಮನೇಲಿ ಮಾಡುವಂಥ ಉಪ್ಪಿನ ಪೌಡರ್ ಯೂಸ್ ಮಾಡ್ತೀನಿ. ಬಟ್ ಮನೆಯಿಂದ ಆಚೆ ಹೋದಾಗ ಏನಾದ್ರು ಒಂದು ಆಪ್ಷನ್ ಬೇಕು ಅಂತಂದರೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ತೀನಿ. ಹೂ ಕೇರ್ಸ್ ಟೆಂಪ್ರವರಿ ಅಷ್ಟೇ. ಆ್ಯಂಡ್ ಫೇಸ್ ವಾಶ್ ಒಂದು ಕ್ಯಾರಿ ಮಾಡ್ತಿದ್ದೀನಿ, ವಿಚ್ ಇಸ್ ಕೋಕೋನಟ್ ಅವರ ಕುಂಕುಮಾದಿ ಫೇಸ್ ವಾಶ್. ಇದನ್ನ ಟ್ರೈ ಮಾಡಿಲ್ಲ ನಾನು, ಸೊ ಐ ಗೋಯಿಂಗ್ ಟು ಟ್ರೈ ಇಟ್ ಇನ್ ದಿಸ್ ಟ್ರಿಪ್. ಇದು ನನ್ನ ಟಾಯ್ಲೆಟ್ರೀಸ್ ಆಗಿರುತ್ತೆ. ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇವಾಗ ನಾವೊಂದು ಏನು ಮಾಡಿದ್ದಾರೆ ಅಡುಗೆಗೆ ಸಾರು, ಮುದ್ದೆ, ಚಿಕನ್ ಕಪ್ ತಿಂದ್ಬಿಟ್ಟು ದವಾಕೋತೀನಿ. ಬೆಳಗ್ಗೆ ನಿಮ್ಮನ್ನ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ತೀನಿ. ಹೋಪ್ಫುಲಿ ನಾನು ಬೇಗ ಎದ್ದೇಳ್ತೀನಿ. ಯಾಕೋ ಒಂದು ಸ್ವಲ್ಪ ದಿನದಿಂದ ನಿದ್ದೆ ಬೇಗ ಮಾಡ್ತೀನಿ, ಬಟ್ ಮಧ್ಯದಲ್ಲೇ ಎದ್ದೇಳ್ಬಿಡ್ತೀನಾ, ಅದಾದಮೇಲೆ ನಿದ್ದೆನೇ ಬರಲ್ಲ ನನಗೆ. ಸೊ ಬೆಳಗ್ಗೆ ಜಾವ 4 ಗಂಟೆ 5 ಗಂಟೆವರೆಗೂ ಸುಮ್ಮನೆ ಎದ್ದಿರ್ತೀನಿ. ನಮ್ಮ ಮನೇಲಿ 3 ದಿನದಿಂದ ವೈಫೈ ಬೇರೆ ವರ್ಕ್ ಆಗ್ತಾ ಇಲ್ಲ. ಎದ್ದು ಏನು ಮಾಡ್ಬೇಕಂತ ಗೊತ್ತಿಲ್ಲ. ದೇವ ಥರ ನಮ್ಮ ಮನೇಲೆಲ್ಲ ಓಡಾಡ್ತಾ ಇದ್ದೆ ನಾನು. ಸೊ ಹೋಪ್ಫುಲಿ ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಬಿಕಾಸ್ ನಾಳೆ ಬೇಗ ಎದ್ದಲೇಬೇಕು. 9 ಗಂಟೆಗೆಲ್ಲ ಹೊರಡಬೇಕು. ನಮ್ಮ ಫ್ಲೈಟ್ ಇರೋದು 12:30ಗೆ. 9 ಗಂಟೆಗೆ ಹೋದರೆ 10 ಗಂಟೆಗೆ ರೀಚ್ ಆದರೆ ಬೇಗ ಚೆಕ್ಕಿನ್ ಎಲ್ಲ ಮುಗಿಸ್ಬಿಟ್ಟು ವಿ ಕ್ಯಾನ್ ಗೋ. ಇಷ್ಟೇ ನಮ್ಮ ಒಂದು ರೆಡಿ ಆಯಿತು. ನಾಳೆ ಬೆಳಿಗ್ಗೆ ರೆಡಿ ಆಗಬೇಕಲ್ಲ, ರೆಡಿ ಆಗಿಬಿಟ್ಟು ಶರ್ಟು ಮತ್ತು ಸ್ಕರ್ಟ್ ಜೊತೆ ಮತ್ತೆ ವಾಪಸ್ ಹೋಗಿಲ್ಲ. ಅಲ್ಲಿ ಹಾಕೊಳ್ಳೋ ಔಟ್ಫಿಟ್ಸ್ ಎಲ್ಲ ನಾನು ಹೆಂಗಿದ್ರು ನಿಮ್ಗೆ ತೋರಿಸ್ತೀನಿ. ಸೊ ದಿಸ್ ಹೋಟೆಲ್ ಇಸ್ ಗೋಯಿಂಗ್ ಟು ಬಿ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ನಾನು ಎಕ್ಸೈಟೆಡ್ ಆಗಿದ್ದೀನಿ ಟ್ರೈ ಮಾಡಿ ನೋಡೋಣ ಹೆಂಗೆ ಹೋಗುತ್ತೆ ಈ ಸಲ ಗೋವಾ ಟ್ರಿಪ್. ಇದು ಎಷ್ಟನೇ ಸಲ ನಾನು ಹೋಗ್ತಾ ಇರೋದು? 4ನೇ ಸಲ ಗೋವಾಗೆ. ನಿಜ ಬೇಜಾರಾಗ್ಬಿಟ್ಟಿದೆ ಗೋವಾಗೆ ಹೋಗಿ ಹೋಗಿ ಹೋಗಿ, ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಲೆಟ್ಸ್ ಗೋ. ನಾಳೆ ಬೆಳಿಗ್ಗೆ ಸಿಗೋಣ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ 8:40 ಆಗ್ತದೆ ಟೈಮು. ಆ್ಯಂಡ್ ನಾನಿದ್ದು ರೆಡಿ ಎಲ್ಲ ಆಗಿದ್ದೀನಿ. ಐ ಜಸ್ಟ್ ಹ್ಯಾವ್ ಟು ವೇರ್ ಸಮ್ ಲಿಪ್ಸ್ಟಿಕ್ ಮತ್ತು ತಲೆ ಮಚ್ಕೋಬೇಕಷ್ಟೇ. 9 o'clock ಹೊರಡಬೇಕು. ಸೊ ಬೇಗ ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತು ಬ್ರೇಕ್ಫಾಸ್ಟ್ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಲುಕ್ಕದ್ದೇ ಪೂರಿ ಇದೆ, ಏನೋ ಪಲ್ಯ ಮಾಡಿದ್ದಾರೆ ನಮ್ಮ ಮಮ್ಮಿ, ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ದಾರೆ. ಆ್ಯಂಡ್ ಮೊಟ್ಟೆಗಳು ಫಾರ್ ಮೈ ಪ್ರೋಟೀನ್. ಏನು ಪಲ್ಯ ಇದು? ಕ್ಯಾಪ್ಸಿಕಮ್ ಗ್ರೇವಿ ಅಂತೆ. ಓಕೆ ಗೈಸ್, ಜೀವನದಲ್ಲಿ ಯಾವಾಗಲೂ ಈ ಥರ ಆಗೋಲ್ಲ, ಬಟ್ ಇವತ್ತು ಆಗ್ತಾ ಇದೆ. ಏನಂದರೆ ನಾನು ಟೈಮ್ಗೆ ಹೊರಡ್ತಾ ಇರೋದು ಆಲ್ಮೋಸ್ಟ್ ಶಾರ್ಪ್ 9 ನೋಡ್ತಾ ಇದ್ದೀನಿ. ಬಟ್ ಮಮ್ಮಿ 2 days ನನ್ನ ಮಿಸ್ ಮಾಡ್ಕೋತೀರಾ? ಯಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಬೈ ಡೌಪೆಟ್ಸ್ ಬಾಯ್. ಈ ಮಾಲ್ ಆಫ್ ಏಷ್ಯಾ ಓಪನ್ ಆಗಿ ಅದೆಷ್ಟೋ ವರ್ಷಗಳೇ ಆಗೋಯ್ತು ಅನ್ಸುತ್ತೆ. ಬಟ್ ನಾನು ಇನ್ನೂ ಅದ್ರೊಳಗಡೆ ಕಾಲಿಟ್ಟಿಲ್ಲ. ನೋಡಬೇಕು ಅಂತ ಅನ್ಕೋತೀನಿ ಹೆಂಗಿದೆ ಅಂತ. ಬಟ್ ಅದೇನೋ ಟೈಮೇ ಕೂಡ ಬರ್ತಾಯಿಲ್ಲ ಅಲ್ಲಿ ಹೋಗೋಕ್ಕೆ. ನೀವೇನಾದರೂ ಹೋಗಿದ್ರೆ ಹೇಳಿ, ಹೋಗ್ಬೋದಾ, ಚೆನ್ನಾಗಿದೆಯಾ ಮಾಲ್ ಅಂತ. ಆ್ಯಂಡ್ ಎಷ್ಟೋ ದಿನಗಳ ನಂತರ ನಮ್ಮ ಕೆಂಪೇಗೌಡರ ಸ್ಟ್ಯಾಚುವನ್ನು ನೋಡಿದೆ. ತುಂಬ ಚೆನ್ನಾಗಿದೆ ಈ ಸ್ಟ್ಯಾಚು. ಅದು ಪಾಸ್ ಆಗುವಾಗ ನೋಡುವಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಒನ್ ಆಫ್ ಮೈ ಫೇವ್ರೆಟ್ ಸ್ಟ್ಯಾಚು ಆಫ್ ಕೆಂಪೇಗೌಡರು. ಹಾಗೆ ನೋಡ್ತಾ 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 ಚಳಿ ಗಾಳಿಲಿ ನಾವು ಬಂದು ರೀಚ್ ಆಗೇ ಬಿಟ್ವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಫೈನಲಿ ಆಫ್ಟರ್ ಲಿಟ್ರಲಿ 7 months ನಾನು ಅಂಡಮಾನ್ಸಿಗೆ ಬಂದಾಗ ಲಾಸ್ಟ್ ಬಂದಿದ್ವಿ ಏರ್ಪೋರ್ಟ್ಗೆ. ಇಟ್ಸ್ ಬೀನ್ ಸೋ ಲಾಂಗ್ ಅನಿಸುತ್ತೆ. ಆ್ಯಂಡ್ ಬ್ಯೂಟಿ ಡೇ ಬೈ ಡೇ ಬ್ಯೂಟಿ ಜಾಸ್ತಿನೇ ಆಗ್ತಾ ಹೋಗುತ್ತೆ ಈ ಏರ್ಪೋರ್ಟ್ದು. ನನಗೆ ಗೋವಾ ಅಂದರೆ ಯೂಶ್ವಲಿ ಒಂದೊಂದು ಸಲ ಏರ್ಪೋರ್ಟ್ ಟರ್ಮಿನಲ್ 1 ಇರುತ್ತೆ. ಸೊ ಐ ವಾಸ್ ಪ್ರಿಟಿ ಸ್ಕೇರ್ಡ್. ಟರ್ಮಿನಲ್ 1 ಆದರೆ ಏನಪ್ಪ ಮಾಡೋದು, 2 ಆಗಿರಲಪ್ಪ ಅಂತ. ಆ್ಯಂಡ್ ಫೈನಲಿ ಇಟ್ ಇಸ್ ಟರ್ಮಿನಲ್ 2. ನಮ್ಮದು ಇವತ್ತು ಫ್ಲೈಟ್ ಇರೋದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ. ಇವಾಗ ಹೋಗೋಣ. ಹಲೋ, ಅಫಿಷಿಯಲಿ ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಒನ್ಸ್ ಅಗೇನ್ ಗ್ರೂಪ್ ಬುಕ್ಕಿಂಗ್ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಏನು ಚೆಕ್ ಮಾಡಿದ್ರು ಎಂಟ್ರೆನ್ಸಲ್ಲಿ. ಸೊ ಅದಕ್ಕೆ ಲೇಟ್ ಆಯಿತು. ಇವಾಗ ನಮ್ಮ ಏನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹುಡುಕಿ ಫಸ್ಟು ಲಗೇಜ್ನ ಹಾಕೋಣ. ಚೆಕ್ ಇನ್ ಮುಗಿಯೋ ಅಷ್ಟೊಂದು ಸಾಕಾಗೋಯ್ತು. ಎನಿವೇಸ್ ವಿ ಆರ್ ಫೈನಲಿ ಇನ್ಸೈಡ್ ದ ಏರ್ಪೋರ್ಟ್. ನಮ್ಮ ಗೇಟ್ ಬಂದ್ಬಿಟ್ಟು D8. ಸೊ ಅಲ್ಲಿ ತನಕ ನಡ್ಕೊಂಡು ಹೋಗಿ ಸೆಟ್ಲ್ ಆದರೆ ವಿಲ್ ಬಿ ಟೆನ್ಷನ್ ಫ್ರೀ. ಸೊ ಹೋಗೋಣ. ಲುಕ್ ಅಟ್ ದಟ್, ಯಾರೋ ಕ್ಯಾಟ್ ತೊಗೊಂಡು ಬಂದಿದ್ದಾರೆ. ಎಷ್ಟು ಕ್ಯೂಟಾಗಿ ತಿಂತಾ ಇರೋದು. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಪೆಟ್ ನೋಡ್ತಾ ಇರೋದು ಏರ್ಪೋರ್ಟ್ ಒಳಗಡೆ.
ಇಲ್ಲಿ ಒಂದು ಶಾಪು ಬಾನ್ ವೋಯೇಜ್ ಅಂತೇನೋ ಇದೆ. ಐ ಡೋಂಟ್ ವಾಂಟ್ ಟು ಗೋ, ಬಟ್ ಬೈ ಒನ್ ಗೆಟ್ ಒನ್ ಫ್ರೀ ಹಾಕಿದ್ದಾರೆ. ಐ ಜಸ್ಟ್ ವಾಂಟ್ ಟು ಗೋ ಸಿ ಏನಿದೆ ಅಂತ. ಹೋಗಿ ನೋಡೋಣ ಬನ್ನಿ. ಈ ಥರ ಚಾಕ್ಲೇಟ್ ಮೇಲೆ ಬೈ ಒನ್ ಗೆಟ್ ಒನ್ ಇದೆ. ಈ ಚಾಕ್ಲೇಟ್ ಮೇಲೆ ಬೈ ಒನ್ ಗೆಟ್ ಒನ್ ಇದೆ. ಲಿಂಟೆಲ್ಲ ಏನಿಲ್ಲ, ಬೆಸ್ಟ್ ಸೆಲ್ಲರ್. ಇದು ಒಂದು ತೊಗೊಂಡ್ರೆ ಇನ್ನೊಂದು ಹಾಫ್ ಪ್ರೈಸಲ್ಲಿದೆ ಅಷ್ಟೇ. ಹೋಗಿ ನೋಡಬೇಕಾಗಿತ್ತು, ನೋಡಿದೆ. ವಾಟ್ ಡಿಡ್ ವಿ ಲೂಸ್ ಫ್ರಮ್ ದ್ಯಾಟ್? ನಥಿಂಗ್. ವಾಟ್ ಡಿಡ್ ವಿ ಗೇನ್ ಫ್ರಮ್ ದ್ಯಾಟ್? ನಥಿಂಗ್. ಇವಾಗ ಗೇಟ್ ನಂಬರ್ ಹುಡ್ಕೊಂಡು ಹೋಗೋಣ. ಅಗೇನ್ D8 is my gate. ದಿಸ್ ಪಾರ್ಟ್ ಆಫ್ ದ ಗೇಟ್ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಹಾಟ್ ರಾಕ್ ಕೆಫೆನೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇಲ್ಲೇನಿದೆ, ಫರ್ಜಿ ಕೆಫೆ ಇದೆ. ಅಲ್ಲೇನೋ ಫ್ರೆಶ್ ಆ್ಯಂಡ್ ಹೆಲ್ತ್ ಅಂತ ಕಾಣಿಸ್ತು. ಈ LED ಕಾಣ್ತಾ ಇದೆಯಾ ನಿಮಗೆ, ನಿಯಾನ್ ಲೈಟ್. ಓಕೆ, ವಾವ್, ಇದು ಚೆನ್ನಾಗಿದೆ. ಲುಕ್ ಅಟ್ ದಿಸ್ ಸ್ಕಲ್ಪ್ಚರ್ ಎಲ್ಲ ಏನು ಸಖತ್ತಾಗಿದೆ. ಮಾಯಾದಾರ ಸಾಹು ಸಿಟಿ ಆಫ್ ವಿಕ್ಟ್ರಿ ಅಂತೆ. ಇದನ್ನು ನಾನೇ ಫಸ್ಟ್ ಆಫ್ ಆಲ್ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇನ್ನೂ ಬೋರ್ಡಿಂಗ್ ಸ್ಟಾರ್ಟ್ ಆಗೋಕ್ಕೆ ಆಲ್ಮೋಸ್ಟ್ 1 hour ಟೈಮ್ ಇದೆ. ಅದಕ್ಕೆ ಇಲ್ಲಿ ಬಂದು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಆ್ಯಂಡ್ ನಮ್ಮ ಮಮ್ಮಿ ಇದು ಗಂಜಿ ಕೊಟ್ಟು ಕಳಿಸಿದ್ದಾರೆ ಕುಡಿ ಅಂತ. ಇದೆಂತ ನಾವು ಮಾಡಿರೋದು ಗೊತ್ತಾ? ಯಾಕೆ ಹಿಂಗೆ ಗಂಟಲು ಕರ್ಕರಲ್ಲ ಇದೆ ಗೊತ್ತಿಲ್ಲ. ಇದೇಂತ ನಾವು ಮಾಡಿರೋದು ಗೊತ್ತಾ? ಕಪ್ಪು ಬೇಳೆ ಬರುತ್ತೆ ಗೊತ್ತಾ? ಐ ಥಿಂಕ್ ಅದನ್ನು ಬ್ರೇಕ್ ಮಾಡಿದ್ರೆ ಮೈಸೂರು ಬೇಳೆ ಬರುತ್ತೆ. ಅದೇನಂತಾರೆ ಆ ಬೇಳೆಗೆ ಅಂತ ನಂಗೆ ಗೊತ್ತಿಲ್ಲ, ಐಮ್ ಸಾರಿ. ಅದರಲ್ಲಿ ಮಾಡಿದ್ದಾರೆ. ಇದನ್ನು ಕುಡಿದ್ಬಿಟ್ಟು ಸಮಾಧಾನ ಕುತ್ಕೋತೀನಿ. ಅದಾದಮೇಲೆ ಬೋರ್ಡಿಂಗ್ ಸ್ಟಾರ್ಟ್ ಆದಾಗ ನಾವು ಒಳಗೆ ಹೋಗೋಣ, ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ರೈಟ್ ಆನ್ ಟೈಮ್ ನಮ್ಮಮ್ಮ ಕಾಲ್ ಮಾಡಿದ್ರು. ಏನೇನಿದೆ ಅಂತ ಕೇಳಿದೆ. ಕಪ್ಪು ಉದ್ದಿನ ಬೇಳೆ, ಅದಾದಮೇಲೆ ಕೋಕೋನಟ್ ಮಿಲ್ಕ್, ಏಲಕ್ಕಿ, ಆಮೇಲೆ ಜಾಗ್ರಿ ಹಾಕಿದಾರಂತೆ. ಟೇಸ್ಟ್ ಮಾಡಿ ನೋಡೋಣ. ಈ ಒಬ್ಬರ ಜೊತೆ ಮಾಡ್ತಾರಲ್ಲ ಆ ಕಾಯಲ್ ಥರನೇ ಇದೆ. ಉದ್ದಿನ ಬೇಳೆ ಹಾಕಿರೋದು ಗೊತ್ತಾಗೋದೇ ಇಲ್ಲ. ಸಖತ್ತಾಗಿದೆ. ಥ್ಯಾಂಕ್ಸ್ ಟು ಮಮ್ಮಿ. ಯೂಶ್ವಲಿ ಫ್ಲೈಟಲ್ಲಿ ಹೋಗೋ 24 hours ಮುಂಚೆ ಚೆಕ್ ಇನ್ ಮಾಡಿಕೊಂಡು ನಾವು ಸೀಟ್ ಎಲ್ಲ ಸೆಲೆಕ್ಟ್ ಮಾಡ್ಕೋತೀವಲ್ವಾ. ಬಟ್ ಈ ಸಲ ಗ್ರೂಪ್ ಬುಕ್ಕಿಂಗ್ ಮಾಡಿದ್ರಿಂದ ಒಂದೇ PNR ಇತ್ತು, ಆಲ್ಮೋಸ್ಟ್ 20+ ಪೀಪಲ್ಗೆ. ಅದರಿಂದ ನಾವೇ ಚೆಕ್ ಇನ್ ಮಾಡಿಕೊಂಡು ಏನು ಸೀಟ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದರಿಂದ ಅಲ್ಲೇ ಬೋರ್ಡಿಂಗ್ ಪಾಸ್ ತೊಗೋಬೇಕಾದ್ರೆ ಕೇಳಿ ವಿಂಡೋ ಸೀಟ್ ತೊಗೊಂಡೆ. ಅದಾದಮೇಲೆ ನಮಗೆ ರೀಚ್ ಆಗಿದ ತಕ್ಷಣ ಒಂದು ಐ ಮಾಸ್ಕ್ ಮತ್ತು ಒಂದು ಗೂಡಿ ಬ್ಯಾಗ್ ಕೊಟ್ಟರು. ಅದರೊಳಗಡೆ ಸ್ನ್ಯಾಕ್ಸ್ ಇತ್ತು, ನೀರಿತ್ತು, ಜ್ಯೂಸ್ ಇತ್ತು, ಒಂದು ಪ್ರೋಟೀನ್ ಬಾರ್ ಇತ್ತು, ಆಮೇಲೆ ಮಿಕ್ಸ್ಡ್ ನಟ್ಸ್ ಆ್ಯಂಡ್ ಫ್ರೂಟ್ಸ್ ಎಲ್ಲ ಏನೇನಿರುತ್ತೆ, ಸೀಡ್ಸ್, ಅದರದೆಲ್ಲ ಒಂದು ಬ್ರೇಕ್ಫಾಸ್ಟ್ ಮಿಕ್ಸ್ ಇತ್ತು. ಅದಾದಮೇಲೆ ವೆಟ್ ವೈಪ್ಸ್ ಇತ್ತು. ಅದೆಲ್ಲ ಈಸ್ಕೊಂಡು ನಾನೇನು ತಿನ್ನಲಿಲ್ಲ. ಯೂಶ್ವಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾನು ಲಾಂಗ್ ಜರ್ನಿನಲ್ಲಿ ತಿನ್ನಲ್ಲ. ಏರ್ಪೋರ್ಟಿಂದ ಐ ಥಿಂಕ್ 1.5 hourವರೆಗೂ ಇತ್ತು ನಾವಿದ್ದಂಥ ಪ್ರಾಪರ್ಟಿ ಜರ್ನಿ. ಅದರಲ್ಲಿ ಒಂದು ಸ್ವಲ್ಪ ಸಿಟಿ ನೋಡಿಕೊಂಡು, ಹಾಗೆ ಹಳ್ಳಿ ನೋಡಿಕೊಂಡು, ಅದಾದಮೇಲೆ ಫುಲ್ ಗ್ರೀನರಿ, ಕಾಡೆಲ್ಲ ನೋಡಿಕೊಂಡು, ಎಷ್ಟೊಂದು ಕಡೆ ಬೆಳೆ ಬೆಳೀತಾ ಇದ್ರು, ಅದನ್ನೆಲ್ಲ ನೋಡಿಕೊಂಡು ಫೋನೇ ಯೂಸ್ ಮಾಡಿದೆ. ಫೋನಲ್ಲಿ ಏನು ನೋಡಿದೆ, ದಾರಿ ನೋಡಿಕೊಂಡೇ ಬಂದು ನಾವು ಫೈನಲಿ ಸ್ಟೇ ರೀಚ್ ಆದ್ವಿ. ಓಕೆ ಗೈಸ್, ನಾನು ಇಲ್ಲಿ ಬಂದಿದ್ದೀನಿ ಆ್ಯಂಡ್ ಇವತ್ತಿನ ಇವೆಂಟ್ಗೆ ರೆಡಿ ಕೂಡ ಆಗಿದ್ದೀನಿ. ಆಲ್ಸೋ ನಾನು ನಿಮಗೆ ತೋರಿಸಲೇ ಇಲ್ಲ ನನ್ನ ಫೋನ್ ಕವರ್. ನೋಡಿ, ಇದೇನಿದೆ ತೊಗೊಂಡಿದ್ದು ಫೋನ್ ಕವರು. ಇದು ಹಿಂಗೆ ಓಪನ್ ಆಗುತ್ತೆ. ನಾನು ಹಿಂಗೆ ಓಪನ್ ಮಾಡಿ ಈ ಥರ ಸ್ಟ್ಯಾಂಡ್ ಥರ ಇಟ್ಟು ಕೂಡ ನೋಡ್ಬೋದು. ಏನಾದರೂ ಯೂಟ್ಯೂಬ್ ಆ ಥರ ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡ್ಬೋದಂತೆ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಆ್ಯಂಡ್ ನಾನು ಎಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ, ರೂಮ್ ಹೆಂಗಿದೆ, ರೂಮಲ್ಲಿ ಏನೇನಿದೆ ಅನ್ನೋದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಹೋಗ್ತಾ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ, ಓಕೆನಾ? ಇವತ್ತು ನನ್ನ ಮಸ್ಕಾರ ಆನ್ ಪಾಯಿಂಟ್ ಇದೆ. ಲುಕ್ ಅಟ್ ದಟ್. ಏನಂತೀರಾ? ಬಾಯ್.